ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ನೇನು ಎಲ್ಲಾ ಮುಗಿಯೋ ಹೊತ್ನಲ್ಲಿ ನೀನ್ ಇನ್ನೊಂದು ಹೊಸತನ ಶುರು ಮಾಡ್ತೀನಿ ಅಂತ ಹೇಳ್ತಿದ್ಯಾ. ಇದೆಲ್ಲ ಸಾಧ್ಯನಾ? ಅಲ್ಲಪ್ಪ, ಅವ್ನು ಹೊರಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ ಮೇಲೆ ಈ ವಿಷಯದಲ್ಲಿ ನೀನ್ ಏನ್ ಮಾಡ್ತೀಯಾ? ಪ್ರಯತ್ನ ಪಡ್ತೀನಿ ಸತ್ಯನ್. ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಮೇಲೆ ನನಗ್ ಬೇಕು ಅನ್ಕೊಂಡು ತಟ್ರ ಲಕ್ಷಣ. ಆದ್ರೆ ಭೂಮಿನ ನಾನು ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಿಲ್ಲ ನನ್ನ ಜೀವನದಲ್ಲಿ. ಅವಳು ನನಗ್ ಬೇಕು ಸತ್ಯನ. ಅವಳು ನನ್ನ ಬಿಟ್ಟು ಹೋಗೋ ದಿನ ಬರೋದಕ್ಕಿಂತ ಮುಂಚೆ ನನ್ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಒಳ್ಳೇದಾಗ್ಲಿ. ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ ಅಂತಾನೆ ಹಾರೈಸ್ತೀನಿ. ಆಡ್ಬೇಕು ಅನ್ಸಿದ್ರೆ ಅತ್ತು ಬಿಡು ಮಾರೆ. ಮನ್ಸಲ್ಲಿ ಎಲ್ಲವನ್ನೂ ಇಟ್ಕೊಂಡು ಕುದಿಸ್ಬೇಡ. ಆಮೇಲೆ ಬದುಕಿನ ಭಾವನೆಗಳೇ ಆವಿಯಾಗಿ ಹೋಗ್ಬಿಡುತ್ತೆ. ಪ್ರಯತ್ನ ಮಾಡೋನು ಯಾವತ್ತೂ ಕುಬ್ಬಾರ್ದು ಸತ್ಯನ. ಗೆಲ್ಬೇಕು ಅಂತ ಫಿಕ್ಸ್ ಆದಾಗ ನಾವು ನಮಗೆ ಮೋಟಿವೇಟ್ ಮಾಡ್ಕೋತಾ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೋಲನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡ ಹಾಗೆ. ನನ್ನ ಪ್ರೀತಿ ನಿಜ ಆಗಿತ್ತು ಅಂತ ಹೇಳಿದ್ರೆ ನಾನು ಇದ್ರಲ್ಲಿ ಗೆದ್ದೇ ಗೆಲ್ತೀನಿ. ನನಗ ಆತ್ಮವಿಶ್ವಾಸ ಅದು. ನಿನ್ನ ಎಲ್ಲಾ ವಿಚಾರಗಳನ್ನು ನಾನು ಮೆಚ್ತೀನಿ. ಖಂಡಿತ ನಿನ್ನ ಈ ಆತ್ಮವಿಶ್ವಾಸನೇ ನಿನ್ನ ಕೈ ಹಿಡಿಯುತ್ತೆ. ಸಮಯ ಆಯ್ತು, ಭೂಮಿ ಬರಲಿಲ್ಲ, ಬರ್ತದೆ. ಇಲ್ಲಿದ್ರೆ ಅದೇ ಮಾತುಗಳು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಬನ್ನಿ. ಇವತ್ತೇ ಕೊನೆ ದಿನ ನನ್ ಸಾಹೇಬ್ರಿಗೆ ಊಟ ತಗೊಂಡು ಹೋಗೋದು. ನಮ್ಮಿಬ್ರು ಕಾಂಟ್ರಾಕ್ಟ್ ಮುಗಿದ ಮೇಲೆ ಸಾಹೇಬ್ರಿಗೆ ಯಾರು ಊಟ ತಂದ್ಕೊಡ್ತಾರೆ? ಮೊದ್ಲು ಈ ಅಭ್ಯಾಸನ ಬಿಡಿಸ್ಬೇಕು. ಇವತ್ ನನ್ ಸಾಹೇಬ್ರಿಗೆ ಊಟ ತಗೊಂಡ್ ಹೋಗ್ಬಾರ್ದು, ಅದೇ ಕರೆಕ್ಟ್. ಅಯ್ಯೋ, ನಾನ್ ಸಾಹೇಬ್ರಿಗೆ ಊಟ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಪಾಪ ಅವ್ರು ಊಟನೇ ಮಾಡಲ್ಲ, ಉಪವಾಸ ಇದ್ಬಿಡ್ತಾರೆ. ನಾನ್ ಏನ್ ಮಾಡ್ಲಿ ಈಗ? ನನ್ ಮನ್ಸು ಯಾಕೋ ತಡೀತಾ ಇಲ್ಲ. ಸಾಹೇಬ್ರಿಗೆ ಊಟ ತಗೊಂಡ್ ಹೋಗ್ತೀನಿ. ಲಕ್ಷ್ಮಿ ಅವರೇ, ಸಾಹೇಬ್ರೆ, ಭೂಮಿ ಏನಾದ್ರು ಕಾಲ್ ಮಾಡಿಲ್ಲ? ಯಾವ ವಿಷಯಕ್ಕೆ ಸಾಹೇಬ್ರೆ? ಸ್ಟೇಷನ್ ಹತ್ರ ಬರೋ ವಿಚಾರಕ್ಕೆ? ಇಲ್ಲ ಸಾಹೇಬ್ರೆ, ಯಾವ ಫೋನು ಮಾಡಿಲ್ಲ. ಏನ್ ಇಷ್ಟ ಸಾಹೇಬ್ರೆ? ಏನಿಲ್ಲ, ಸುಮ್ಮನೆ ಕೇಳ್ದ ಅಷ್ಟೇ. ಸರಿ ಸಾಹೇಬ್ರೆ. ಇನ್ನೆರಡು ದಿನ ಬಿಟ್ಟು ಅವಳು ನಿನ್ನಿಂದ ದೂರ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಊಟನೂ ತರಲ್ಲ, ಅವಳು ಬರಲ್ಲ. ಭೂಮಿ ನನ್ ಕಾಲೇ ಪಿಕ್ ಮಾಡ್ತಿಲ್ವಾ? ಒಂದ್ಸಲ ಅಮ್ಮ ಮಾಡೋಣ. ಬೇಗ ಬಾರೋ, ಹೇಳು ಅಜಿತಾ. ಭೂಮಿ ಊಟ ತಗೊಂಡು ಸ್ಟೇಷನ್ಗೆ ಹೊರಟ್ಲಾ? ನಾನು ಇಲ್ಲಿ ವೆಯ್ಟ್ ಮಾಡ್ತಿದ್ದೆ. ನಚ್ಚಿ, ನೋಡು ನಿಮ್ಮ ಅಣ್ಣನ. ಭೂಮಿ ಒಂದ್ 5 ನಿಮಿಷ ತಡವಾಕ್ ಹೋಗ್ತಿದ್ದಾಳೆ ಅಷ್ಟೇ. ಅಷ್ಟ್ರಲ್ಲಿ ಫೋನ್ ಮಾಡಿ ಭೂಮಿ ಹೊರಟ್ಲಾ, ಭೂಮಿ ಬಂದ್ಲಾ ಅಂತ ಕೇಳ್ತಿದ್ದಾನೆ. ಮಾಡ್ತೀನಿ ನನ್ ಮಗಂಗೆ. ಅಜಿತಾ, ಭೂಮಿ ಆಗ್ಲೇ ಎಲ್ಲೋ ಹೋದ್ಲು ಅನ್ಸತ್ತೆ ಕಣೋ. ಒಂದ್ ಕೆಲ್ಸ ಮಾಡ್ತೀನಿ, ಡ್ರೈವರ್ ಕೈಲಿ ನಿಂಗ್ ಊಟ ಕೊಟ್ ಕಳಿಸ್ತೀನಿ. ಊಟ ಮಾಡು ಆಯ್ತಾ? ನಾವೆಲ್ಲರೂ ಇಲ್ಲಿ ಕೇರ ಮಾಡ್ಬೇಕು. ಇಡ್ಲೇನಪ್ಪ? ಅಮ್ಮ, ಯಾಕಮ್ಮ ಅವನನ್ನ ಗೋಳೆ ಕೋತಿಯ ಸುಮ್ನೆ? ಏಯ್, ಸುಮ್ನಿರು, ನಿಂಗೇನು ಗೊತ್ತಾಗಲ್ಲ. ಮದ್ವೆ ಆದ್ಮೇಲೆ ಎಲ್ಲ ನಿಂಗೆ ಅರ್ಥ ಆಗುತ್ತೆ. ಬಾ ಸುಮ್ನೆ. ಡ್ರೈವರ್ ಕೈಲಿ ಕರೆಸ್ಯಾರ ಅಂದ್ರೆ ಇಷ್ಟೊತ್ತು ನಾನು ಭೂಮಿ ಬಗ್ಗೆ ಅನ್ಕೊಂಡಿದ್ದಲ್ಲ ಸುಳ್ಳ. ಭೂಮಿ ಮನೇಲಿಲ್ಲ, ಊಟನ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಅಂತ ಅಮ್ಮ ಹೇಳಿದ್ರು. ಯಾಕತ್ರ ಸುಳ್ಳು ಹೇಳಿದ್ರು? ನನಗ್ ಗೊತ್ತಿಲ್ಲ ಸಾಹೇಬ್ರೆ. ಸಾಹೇಬ್ರೆ, ಊಟ ಆದ್ಮೇಲೆ ಇದನ್ನೆಲ್ಲ ಜೋಪಾನವಾಗಿ ನೀವೇ ಮನೆಗ್ ತಗೊಂಬಂದ್ಬಿಡಿ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮುಂದೆ ನಾನು ನಿಮ್ಮ ಒಟ್ಟಿಗೆ ಇರೋದಿಲ್ಲ. ಸಾಹೇಬ್ರೆ, ಸಾಹೇಬ್ರೆ, ನಿಧಾನ ನಿಧಾನ, ಹುಷಾರ್. ಸಾಹೇಬ್ರೆ, ಅಷ್ಟ ಅವಸರ ಏನಿತ್ತು? ಅವಸರ ನಂದಲ್ಲ ಭೂಮಿ. ಏನ್ಗೆ ನನ್ನಿಂದ ದೂರ ಹೋಗೋ ಯೋಚನೆ ಅವಸರ ನಿಂಗಿರೋದು. ನಮ್ಮಿಬ್ರು ಮದ್ವೆ ಗಡುವು ಮುಗಿದ್ಮೇಲೆ ಅದೇನಾಗ್ಬೇಕೋ ಅದನ್ನೇ ಹೇಳ್ತಾ ಇದೀನಿ ಸಾಹೇಬ್ರೆ. ಅಷ್ಟಕ್ಕೂ ನಾವಿಬ್ರು ಪರ್ಮನೆಂಟ್ ಗಂಡ ಹೆಂಡತಿ ಅಲ್ವಲ್ಲ, ಇಬ್ರು ಕಾಂಟ್ರಾಕ್ಟ್ ಮದ್ವೆ ಆಗಿರೋದು. ಕಾಂಟ್ರಾಕ್ಟ್ ಮುಗಿತಾ ಇದ್ದಾಗೆ ನಾನ್ ನಿಮ್ಮನ್ನ, ನಿಮ್ ಮನೇನ, ನಿಮ್ ಮನೆಯವ್ರನ್ನ ಬಿಟ್ಟು ಹೋಗ್ತಾ ಇರ್ಬೇಕಲ್ವಾ? ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತೀಯ ಭೂಮಿ? ಸಾಹೇಬ್ರೆ, ನೀವು ಊಟನ ಬಿಸಿಯಾಗಿದ್ದಾಗೆ ತಿಂದ ಅಭ್ಯಾಸ. ಮೊದ್ಲು ಊಟ ಮಾಡ್ಬಿಡಿ. ಊಟ ಮಾಡಿ ಸಾಹೇಬ್ರೆ. ನಿಂದು ಊಟ ಆಯ್ತಾ? ಇಲ್ಲ, ನಾನ್ ಮನೆಗೆ ಹೋಗಿ ಮಾಡ್ತೇನೆ. ನೀನ್ ಊಟ ಮಾಡಲ್ಲ ಅಂತ ಹೇಳಿದ್ರೆ ನಾನು ಊಟ ಮಾಡಲ್ಲ. ಸಾಹೇಬ್ರೆ, ನಾನ್ ನಿಮಗ್ ಮಾತ್ರ ಊಟ ತರಲ್ಲ, ಹಾಗಾಗಿ ಒಂದೇ ತಟ್ಟೆ ತಂದೆ. ಸಾಗರ್ ಒಂದ್ ತಟ್ಟೆ ಕೊಡಿ. ಥ್ಯಾಂಕ್ ಯು. ನೀವು ಊಟ ಮುಗಿಸ್ಕೊಡಿ. ಸರಿ ಸರ್. ಇದೆಲ್ಲ ಕುತ್ಕೋ. ಭೂಮಿ ನಿಮ್ ಜೊತೆ ಇದ್ರನೆ ಸೇಫ್. ಆಗ್ಲೇ ನಾನು ಇಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ಭಾಗ್ಯಮ್ಮ ಹೇಳ್ತಿದ್ರು. ಸಾಹೇಬ್ರೆ, ಅಮ್ಮ ಇನ್ನೇನ್ ಹೇಳೋದ್ಲು? ತುಂಬಾ ಮಾತಾಡ್ಬಿಟ್ವಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಅಮ್ಮ ಮನೆಯಿಂದ ಜೈಲಿಗೆ ಹೋಗ್ಬೇಕಾದ್ರೆ ತುಂಬಾನೇ ನೋವಾಯ್ತು ಅನ್ಸುತ್ತೆ ನಿನ್ಗೆ. ಆ ನೋವಲ್ಲೇ ನನ್ನ ಹಾಕೊಂಡು ಹತ್ತಿದ್ದಲ್ಲ ಅನ್ಕೊಂಡ್ಯ? ಸಾಹೇಬ್ರೆ, ನಮ್ಗ್ ತುಂಬಾ ಬೇಕಾದವರು ನಮ್ಮಿಂದ ದೂರ ಆಗ್ತಿದ್ದಾರೆ ಅಂದ್ರೆ ನೋವಾಗದ್ ಸಹಜ ಅಲ್ವಾ? ನನಗೂ ಈಗ ಅದೇ ಆಗ್ತಿಲ್ಲ ಭೂಮಿ. ನಿಮ್ ಮಾತಿನ ಅರ್ಥ? ಏನೇನ್? ಅಂಜು, ನೋಡು, ರೆಡ್ ಪಾನ್ ಅಲ್ಲಿ ಇದೆಯಲ್ಲ, ಇದನ್ನ ಕರೆಕ್ಟ್ ಆಗಿ ಇಲ್ಲಿಟ್ಕೊಂಡ್ ಒರಿ ಅಂಜು. ಈ ಗೇಮ್ ನೀನೇ ವಿನ್ ಆಗೋದು. ಕೊಡು ಕೊಡು, ಅದೇನ್ ಕೋಚಿಂಗ್ ಕೊಡ್ತೀಯೋ ಕೊಡು. ನೀನ್ ಎಷ್ಟ್ ಕೋಚಿಂಗ್ ಕೊಟ್ರು ಗೆಲ್ಲೋದಿ ನಚ್ಚಿನ್ನೆ. ನಾನೇನು ಬ್ರೋ ಅನ್ಕೊಂಡ್ಬಿಟ್ಟಿದ್ಯಾ ಹೆಂಡ್ತಿ ಮುಗಿಸೋದಕ್ಕೆ? ಹಲೋ ಹಲೋ ಹಲೋ, ಈ ಮಾತುಗಳನ್ನ ನಿಮ್ ಬ್ರೋ ಮುಂದೆ ಹೇಳು, ಆವಾಗ ನೋಡೋಣ. ಹೇಳು ಅಂಜು. ಏನೋ ನನ್ ಮಗ ಭೂಮಿ ಮುಂದೆ ಸೋತಿರೋದಕ್ಕೆ ಅಪ್ಪ ಜೀವನದಲ್ಲಿ ಅವ್ನ್ ಗೆದ್ದಿರೋದು, ಅರ್ಥ ಆಯ್ತಾ? ಅದೇ ನಾನೊಂದ್ ಸ್ವಲ್ಪ ಡಿಫ್ರೆಂಟ್, ಇನ್ನು ಮಾಡಕ್ಕಾಗಲ್ಲ. ಇದಕ್ಕೇನ್ ಕಮ್ಮಿ ಇಲ್ಲ. ನೀನ್ ಹೊಡಿ ಅಂಜು. ಜಸ್ಟ್ ಮಿಸ್. ಹೊಡ್ದಿಲ್ಲ. ತಗೋ ತಗೋ ತಗೋ, ಹೊಡಿ. ಅಯ್ಯೋ, ನಚ್ಚಿಗೆ ಒಲೆದ ವಿಜಯ ಲಕ್ಷ್ಮಿ ಪಂದ್ಯದ ಅಣಾಣಿಯಲ್ಲಿ ಗೆದ್ದು ಪೀಗಿದ ನಚ್. ಓ ಹೆಲೋ, ನೀನ್ ಮೋಸದಿಂದ ಗೆದ್ದಿರೋದು.
ನಾನ್ ಅಷ್ಟೇ ಜೊತೆ ಮಾತಾಡೋ ಗ್ಯಾಪ್ ಅಲ್ಲಿ ನೀನು ಆ ಪಾಲ್ ನ ಜರಿಸ್ಕೊಂಡು ಅದನ್ನ ಹೊಡೆದು ಗೆದ್ದಿರೋದು ಕರೆಕ್ಟ್. ಸೋತವರೆಲ್ಲ ಹೇಳೋದಿದೆ 1, 2, 3 ಆಟನು ನಾನೇ ಗೆದ್ದಿರೋದು. ಸೊ ಇಟ್ಸ್ ಓಕೆ ಅಂಜು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೀನ್ ಮೋಸ ಆಡಿದ್ಯಾ ಕಣ. ಅಂಜು ಹೊಸ ನೋಡಿ ಎಲ್ಲಿಗೆ ಹೊರಟೆ? ಅತ್ತೆ ಅವಳು ಏನೇನೋ ಹೇಳಿ ನಿಮ್ ತಲೆ ಕೆಡಿಸ್ತಾ ಇದ್ದಾಳೆ. ನಾನೇನ್ ಮೋಸ ಮಾಡಿ ಗೆದ್ದಿಲ್ಲ, ಅವಳು ಆಡಕ್ ಬರಲ್ಲ ಅಷ್ಟೇ. ಅಷ್ಟು ಸುಲಭವಾಗಿ ನಿನ್ನ ಹೋಗೋಕ್ ಬಿಟ್ಬಿಡ್ತೀನ ನಾನು? ಬಾಯ್ಲಿ ಆಯ್ತು, ಅವಳೆ ಸೋತಿದ್ದಾಳೆ. ಈಗ ಇದೇ ಸಿಚುವೇಶನ್ ಅಲ್ಲಿ ಅಜಿತ್ ಮತ್ತೆ ಭೂಮಿ ಇದ್ರು ಅನ್ಕೋ, ಆಗ ನೀನೇನ್ ಮಾಡ್ಸಿದೆ? ಸಿಂಪಲ್, ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕಿಸ್ಬಿಟ್ಟು ಅವ್ರಿಬ್ರಿಗೂ ಅಲ್ವಾ? ಈಗ ಆ ಕೆಲ್ಸ ನಾನ್ ಮಾಡ್ತೀನಿ, ನೀವಿಬ್ರು ಡಾನ್ಸ್ ಮಾಡಿ. ಅಯ್ಯೋ ಬೇಡ ನಾನ್ ಡೂಯಿಂಗ್. ಅತ್ತೆ ಬೇರೆ ಹೇಳಿ ಹೋಗೋ ದರಿ ಪಾರೋ. ನಾನ್ ನಿನ್ ಜೀವನದಲ್ಲಿ ಒಳ್ಳೆ ಫ್ರೆಂಡ್ ಅಲ್ವಾ? ಆ ಭಾವನೆ ಇರೋದಕ್ಕೆ ಅಮ್ಮ ಸಾಹೇಬ್ರೆ ಇಷ್ಟು ದಿವ್ಸ ನಾನ್ ನಿಮ್ ಜೊತೆ ಇದ್ದಿದ್ದು, ನಿಮ್ ಜೊತೆ ಈ ಮದ್ವೆ ನಾಟಕ ಮಾಡೋದಕ್ಕೆ ಒಪ್ಕೊಂಡಿದ್ದು, ನಿಮ್ ಜೊತೆ ಒಂದೇ ರೂಮ್ ಅಲ್ಲಿ ಇರೋದಕ್ಕೆ ಒಪ್ಕೊಂಡಿದ್ದು ಅಷ್ಟೇ. ಯಾಕೆ ಈಗ್ಲೂ ಅಷ್ಟೇ ಆ ಭಾವನೆ ಇರೋದ್ರಿಂದಾನೇ ನಿಮ್ ಊಟ ತಂದಿದ್ದು. ನೀವ್ ಹೇಳೋದ್ರಿಂದ ಒಂದೇ ಒಂದ್ ಕಾರಣದಿಂದಾನೇ ನಾನ್ ನಿಮ್ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇರೋದು. ಭೂಮಿ, ನಿನ್ ಜೀವನದಲ್ಲಿ ನಾನು ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡು ನಿನ್ಗೊಂದ್ ಪ್ರಶ್ನೆ ಕೇಳ್ತೀನಿ. ನಿನ್ ಮನ್ಸಲ್ಲಿ ಏನಿದ್ಯೋ ಅದನ್ನ ಹೇಳ್ಕೊಳೋದಕ್ಕಾಗಲ್ಲ? ಪ್ರಯತ್ನ ಪಡ್ತೀನಿ ಸಾಹೇಬ್ರೆ. ನಾನ್ ಕಾಂಟ್ರಾಕ್ಟ್ ಮದ್ವೆ ಆದಾಗಿಂದ ನೋಡಿದ ಭೂಮಿನೇ ಬೇರೆ, ಈಗ ಸ್ವಲ್ಪ ದಿನದಿಂದ ನಾನ್ ನೋಡ್ತಿರೋಂತ ಭೂಮಿನೇ ಬೇರೆ. ಅಂದ್ರೆ ತುಂಬಾ ಹೊಸ ಭೂಮಿ ಅನ್ನೋ ತರ ಫೀಲ್ ಆಗ್ತದೆ ನನ್ಗೆ. ನನ್ ಹತ್ರ ಮಾತಾಡೋದು, ನನ್ ಹತ್ರ ಬಿಹೇವ್ ಮಾಡೋದು, ಇದೆಲ್ಲನೂ ಹೊಸದನ್ನಿಸ್ತದೆ ನನ್ಗೆ. ಒಬ್ಬ ಫ್ರೆಂಡ್ ಆಗಿ ಕೇಳ್ತಿದೀನಿ, ನಿನ್ ಮನ್ಸಲ್ಲಿ ಯಾವ್ದೇ ಒಪಿನಿಯನ್ ಇತ್ತು ಅಂತ ಹೇಳಿದ್ರು, ಅಥವಾ ನಿನ್ನ ಹೊಸ ಭಾವನೆಗಳು ಏನೇ ಇತ್ತು ಅಂತ ಹೇಳಿದ್ರು, ನೀನ್ ನನ್ನ ಹತ್ರ ಮನ್ಸ್ ಬಿಚ್ಚಿ ಹೇಳ್ಕೋಬಹುದು ಭೂಮಿ. ಇಲ್ಲೇನಕ್ಕ ಏನೋ ಮಾತಾಡೋದಿದೆ, ಎಲ್ರು ಸಹಕರಿಸಿ ಅಂತ ಹೇಳಿದವಳೆ, ನೀನು ಸುಮ್ನೆ ಕೂತಿದ್ಯಾ, ಏನ್ ವಿಷಯ? ನಾನ್ ಮಾತಾಡಕ್ ಹೊರಟಿರೋದು ಮುಖ್ಯವಾದ ವಿಚಾರನೇ ಕಣೋ, ನೀವೆಲ್ರೂ ಅದನ್ನ ಮರ್ತೇ ಇದ್ದೀರಲ್ಲ ಅಂತ. ಈಗ ಸದ್ಯಕ್ಕೆ ಮುಖ್ಯವಾದ ವಿಚಾರ ಅಂದ್ರೆ ಅಂಜು ನಚ್ಚಿ ಮದ್ವೆ, ಅದ್ ಬಿಟ್ಟು ಬೇರೆ ಏನಿದೆ? ಆದ್ರೆ ನಾನ್ ಹೇಳಕ್ ಹೊರಟಿರೋದು ಮದ್ವೆ ವಿಚಾರ ಅಲ್ಲ, ಆನಿವರ್ಸರಿ ವಿಚಾರ. ಅನ್ಬರ್ಸಿಲ್ಲ ಯಾರ್ದು? ಏನ್ ಹೀಗ್ ಕೇಳ್ತಿದ್ದೀರಾ? 2 ದಿನಕ್ಕೆ ಅಜಿತ್ ಭೂಮಿ ಮದ್ವೆ ಆಗಿ 1 ವರ್ಷ ಆಗುತ್ತೆ, ಮರ್ತ್ ಬಿಟ್ರಾ? ನಮ್ಮ ಅಜಿತ್ ಭೂಮಿ ಆನಿವರ್ಸರಿನ ನಾವೆಲ್ರೂ ಸೇರಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಬೇಕು. ನಿನ್ ಮಾತ್ ನಿಜ ಅಕ್ಕ, ಆನಿವರ್ಸರಿನ ಜೋರಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಪಾಪ ಭೂಮಿ ನಮಗೋಸ್ಕರ ಮನೆಗೋಸ್ಕರ ಎಷ್ಟೆಲ್ಲಾ ತ್ಯಾಗ ಮಾಡಿದೆ ಅಲ್ವಾ? ಅಂಥವಳ ಆನಿವರ್ಸರಿನೇ ಮರ್ತ್ ಬಿಟ್ಟಿದೀವಿ ನೋಡು. ಅದ್ ಸರಿ, ನೀನ್ ಯಾವ ವಿಚಾರನೂ ಮರಿತಿರ್ಲಿಲ್ಲ, ಅದೇಗೋ ಈ ವಿಷಯನ ಮರ್ತ್ ಬಿಟ್ಟೆ? ಸಂಗೀತ, ಯಾವ ದಿನ ನಮ್ಮ ಅಂಜು ಜೀವನ ಅಸ್ತವ್ಯಸ್ತ ಆಯ್ತು ಅದನ್ನ ನಾವ್ ಮರಿಲೇಬೇಕಲ್ವಾ? ಅವತ್ತು ಅಜಿತ್ ಮತ್ತೆ ಅಂಜು ನಿಶ್ಚಿತಾರ್ಥ ನಡಿಬೇಕಿತ್ತು, ಆದ್ರೆ ಅಜಿತ್ ಭೂಮಿನ ಮದ್ವೆ ಮಾಡ್ಕೊಂಡು ಮನೆ ಕರ್ಕೊ ಬಂದ. ಆದ್ರೂ ಗ್ರೇಟ್ ಅಂಜು, ನೀನು ಮನ್ಸಲ್ಲಿ ಇಷ್ಟು ದೊಡ್ಡ ನೋವಿಟ್ಕೊಂಡು ಬದುಕ್ತಾ ಇದೀಯಲ್ಲ. ನಿನ್ ಕನ್ಸುಗಳನ್ನೆಲ್ಲ ಚೂರ್ ಮಾಡಿ ನಿನ್ ಹುಡುಗ ಬೇರೆ ಹುಡುಗಿನ ಮದ್ವೆ ಆಗ್ ಬಂದಾಗ ನಿನ್ಗೆ ಎಷ್ಟು ದೊಡ್ಡ ಆಘಾತ ಆಗಿರ್ಬೋದು ಅಲ್ವಾ? ಇಲ್ಲಿ ನಿನ್ ಬಗ್ಗೆ ಎಷ್ಟೊಂದ್ ಇಂಪಾರ್ಟೆಂಟ್ ವಿಚಾರಗಳನ್ನ ಮರೆತು ಜನಗಳು ಮೂವ್ ಆನ್ ಆಗಿದ್ದಾರೆ. ಇನ್ನ 1 ವರ್ಷದಿಂದ ಆಗಿರೋ ಘಟನೆನ ಮರೆತು ಅಂಜು ಮೂವ್ ಆನ್ ಆಗಿರೋಕ್ ಸಾಧ್ಯ ಇಲ್ವಾ ಮಾವ? ಅಲ್ವಾ? ಸೊ ಅದ್ರ ಬಗ್ಗೆ ಚಿಂತೆ ಬೇಡ. ಈಗ ಅವಳು ಎನಿವೇ ನನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ದಾಳೆ. ಸೊ ಅದ್ರ ಮೇಲೆ ಫೋಕಸ್ ಮಾಡೋಣ ನಾವು. ಭೂಮಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಿನ್ ಒಳ್ಳೇದಕ್ಕೆ ಕೇಳ್ತಿರೋದು. ನಿನ್ ಮನ್ಸಲ್ಲಿ ಏನೇ ಇದ್ರು ಅದನ್ನ ಹೇಳ್ಕೊ ಭೂಮಿ. ಸಾಹೇಬ್ರೆ, ನಾ ಮನ್ಸಲ್ಲಿ ನಿಮ್ಮನ್ ಯಾವಾಗ ಬಿಟ್ಟು ಹೋಗ್ತೀನೋ ಅಂತ ನಾನ್ ಕಾಯ್ತಾ ಇದ್ದೀನಿ ಸಾಹೇಬ್ರೆ, ಕಾಯ್ತಾ ಇದೀನಿ. ನನ್ ಲಗೇಜ್ ಎಲ್ಲ ಆಗ್ಲೇ ಪ್ಯಾಕ್ ಮಾಡಾಯ್ತು. ಇನ್ನೇನ್ ನಮ್ಮ ಒಪ್ಪಂದ ಗಡುವು ಮುಗ್ದ ತಕ್ಷಣ ನಿಮ್ ಮನೇನ ಬಿಟ್ಟು ಹೊಟ್ಟೋಗ್ತೀನಿ ಸಾಹೇಬ್ರೆ, ನಾನು ಹೊಟ್ಟೋಗ್ತೀನಿ. ಸಾಹೇಬ್ರೆ, ಯಾಕೆ ಅರ್ಧಕ್ಕೆ ಬಿಟ್ಬಿಡ್ರಿ? ಏನಿಲ್ಲ, ಇದು ನಮ್ಮಿಬ್ಬರ ಅಗ್ರಿಮೆಂಟ್ ಮ್ಯಾರೇಜ್ ಫೈಲ್. ಹೋದ ವರ್ಷ ಇದೇ ಟೈಮಲ್ಲಿ ಇದೇ ಜಾಗದಲ್ಲಿ ನಾನು ನಿಮ್ಗೆ ಪ್ರಪೋಸ್ ಮಾಡಿದ್ದ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ. ನಮ್ಮ ಅಗ್ರಿಮೆಂಟ್ ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆ ಎಲ್ಲಾ ಕಂಡೀಷನ್ಸ್ಗಳನ್ನು ಈ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದೆ. ಸಾಹೇಬ್ರೆ, ನಾವ್ ಮುಂದುವರಿಯೋದ್ ಬೇಡ. ನಮ್ಮಿಬ್ರದು ನಕಲಿ ಸಂಬಂಧ ಆದಷ್ಟು ಬೇಗ ಮುಗಿದ್ರೇನೆ ಇಬ್ರಿಗೂ ಒಳ್ಳೇದು. ನಾನು ಹೊರಡ್ತೀನಿ ಸಾಹೇಬ್ರೆ. ನನ್ನ ಬಿಟ್ಟು ಹೋಗ್ಬೇಡ ಭೂಮಿ.